ಒಂದು ಮ್ಯಾಚ್ 2 ಇನ್ನಿಂಗ್ಸ್ 5 ಸೆಂಚುರಿ 850+ ರನ್ಸ್. ಹೀಗಿದ್ರೂ ಕೂಡ ಭಾರತ ಹೆಡಿಂಗ್ಲಿ ಮೈದಾನದಲ್ಲಿ ನಡೆದಂತ ಮೊದಲ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಇದೀಗ ಎರಡನೇ ಪಂದ್ಯ ಗಿಲ್ ಪಡೆಗೆ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಆದರೆ ಪಂದ್ಯದ ಆರಂಭಕ್ಕೂ ಮುನ್ನವೇ ಕ್ರಿಕೆಟ್ ಪಂಡಿತರೆಲ್ಲ ಟೀಮ್ ಇಂಡಿಯಾ ಸೆಕೆಂಡ್ ಮ್ಯಾಚ್ ಗೆಲ್ಲೋದು ಕೂಡ ಡೌಟ್ ಅಂತಿದ್ದಾರೆ. ಅವರ ಈ ಪ್ರೆಡಿಕ್ಷನ್ಗೆ ಕಾರಣ ಈ ಹಿಂದಿನ ಅಂಕಿಅಂಶಗಳು. ಹಾಗಾದ್ರೆ ಎರಡನೇ ಪಂದ್ಯ ನಡೆಯಲಿರುವಂತ ಬರ್ಮಿಂಗ್ಹ್ಯಾಮ್ ಮೈದಾನದಲ್ಲಿ ಭಾರತದ ರೆಕಾರ್ಡ್ಸ್ ಹೇಗಿದೆ? ಉಭಯ ತಂಡಗಳು ಎಷ್ಟು ಸಲ ಮುಖಾಮುಖಿಯಾಗಿವೆ? ರಿಸಲ್ಟ್ ಏನಾಗಿತ್ತು? ಈ ಬಗೆಗಿನ ಕಂಪ್ಲೀಟ್ ಆಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಕ್ರಿಕೆಟ್ ಮೈದಾನ ಸಿದ್ಧವಾಗ್ತಾ ಇದೆ. ಜುಲೈ 2ರಿಂದ 6ರವರೆಗೆ ನಡೆಯಲಿರುವಂತ ಈ ರಣರೋಚಕ ಪಂದ್ಯಕ್ಕೆ ಉಭಯ ತಂಡಗಳು ಕೂಡ ಗೇಮ್ ಪ್ಲಾನ್ ಅನ್ನು ಸಿದ್ಧ ಮಾಡಿಕೊಳ್ತಾ ಇವೆ. ಎರಡನೇ ಪಂದ್ಯದಲ್ಲೂ ಕೂಡ ಗೆದ್ದು ಡಾಮಿನೇಟ್ ಮಾಡೋಕೆ ಆಂಗ್ಲರು ಕಾಯ್ತಾ ಇದ್ರೆ, ಸರಣಿ ಸಮಬಲ ಮಾಡಿಕೊಳ್ಳೋಕೆ ಭಾರತ ಕೂಡ ತಂತ್ರಗಾರಿಕೆಯಲ್ಲಿದೆ. ಆದ್ರೆ ಇತಿಹಾಸವನ್ನ ಕೆದಕಿದ್ರೆ ಬರ್ಮಿಂಗ್ಹ್ಯಾಮ್ ಸ್ಟೇಡಿಯಂ ಭಾರತ ಪಾಲಿಗೆ ಕಬ್ಬಿಣದ ಕಡಲೆಯೇ ಆಗಿದೆ. ಟೀಮ್ ಇಂಡಿಯಾ ಈ ಮೈದಾನದಲ್ಲಿ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಗೆದ್ದೇ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. 58 ವರ್ಷಗಳ ಇತಿಹಾಸದಲ್ಲಿ ಭಾರತ ಒಮ್ಮೆಯೂ ಗೆದ್ದಿಲ್ಲ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸಮರ ಶುರು ಆದ್ಮೇಲೆ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ನಲ್ಲಿ ಟೀಮ್ ಇಂಡಿಯಾ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಕಳೆದ 58 ವರ್ಷಗಳಲ್ಲಿ ಈ ಮೈದಾನದಲ್ಲಿ ಭಾರತದ ಪರ ಅತಿರಥ ಮಹಾರಥರು ಕಣಕ್ಕಿಳಿದಿದ್ದಾರೆ. ಆದ್ರೆ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಗೆದ್ದು ಬೀಗುವಂತ ಅದೃಷ್ಟ ಸಿಕ್ಕಿಲ್ಲ. ಇತಿಹಾಸವನ್ನ ತೆಗೆದ್ರೆ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಇಂಗ್ಲೆಂಡ್ ತಂಡವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದೆ. ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಇದುವರೆಗೆ 8 ಟೆಸ್ಟ್ ಪಂದ್ಯಗಳನ್ನಾಡಿವೆ. ಈ ವೇಳೆ ಒಂದು ಮ್ಯಾಚ್ ಅಲ್ಲಿ ಡ್ರಾ ಸಾಧಿಸಿರೋದೇ ಟೀಮ್ ಇಂಡಿಯಾದ ಶ್ರೇಷ್ಠ ಸಾಧನೆ. ಇನ್ನುಳಿದ 7 ಮ್ಯಾಚ್ಗಳಲ್ಲೂ ಕೂಡ ಭಾರತ ತಂಡ ಸೋಲು ಕಂಡಿದೆ. ಅದರಲ್ಲೂ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಭಾರತ ಬ್ಯಾಟಿಂಗ್ ಕೂಡ ಅಷ್ಟಕ್ಕಷ್ಟೇ ಇದೆ. ಭಾರತ 8 ಪಂದ್ಯಗಳ 16 ಇನ್ನಿಂಗ್ಸ್ಗಳಲ್ಲಿ 400+ ಸ್ಕೋರ್ ಗಳಿಸಿದ್ದು ಒಂದೇ ಒಂದ್ಸಲ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ 300+ ಸ್ಕೋರ್ ಗಳಿಸಿದ್ದು ಕೂಡ ಒಂದು ಸಲ ಮಾತ್ರ. ಬರ್ಮಿಂಗ್ಹ್ಯಾಮ್ನಲ್ಲಿನ ಮೈದಾನದಲ್ಲಿ ಆಂಗ್ಲ ಬೌಲರ್ಗಳು ಪರಾಕ್ರಮ ಮೆರೀತಾನೆ ಬಂದಿದ್ದಾರೆ. ಇದಾಗಿ ಕೂಡ ಟೀಮ್ ಇಂಡಿಯಾ ಬ್ಯಾಟರ್ಗಳು 2022ರಲ್ಲಿ ನಡೆದಂತಹ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ 416 ರನ್ಗಳನ್ನ ಕಲೆ ಹಾಕಿದ್ರು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ ಕಲೆ ಹಾಕಿದ್ದು ಕೇವಲ 284 ರನ್ಗಳನ್ನ. ಆದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾವನ್ನ 245 ರನ್ಗಳಿಗೆ ಆಲ್ಔಟ್ ಮಾಡಿದಂತ ಇಂಗ್ಲೆಂಡ್ ತಂಡ 378 ರನ್ಗಳ ಗುರಿ ಬೆನ್ನತ್ತಿ ಐತಿಹಾಸಿಕ ಗೆಲುವನ್ನು ದಾಖಲು ಮಾಡಿತ್ತು. ಅಂದ್ರೆ ಉಭಯ ತಂಡಗಳು ಈ ಮೈದಾನದಲ್ಲಿ ಆಡಿರುವಂತಹ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಆಂಗ್ಲ ಪಡೆಗೆ ಗೆಲುವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಡ್ಜ್ಬಾಸ್ಟನ್ ನಲ್ಲಿ ನಡೆದ 8 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ 7 ಮ್ಯಾಚ್ಗಳಲ್ಲಿ ಸೋಲನ್ನ ಕಂಡಿದ್ರು ಕೂಡ ಒಂದ್ಸಲ ಮಾತ್ರ ಡ್ರಾ ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು. ಅದು ಕೂಡ 1986ರಲ್ಲಿ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡ 390 ರನ್ಗಳನ್ನ ಕಲೆ ಹಾಕಿದ್ರೆ ಟೀಮ್ ಇಂಡಿಯಾ 390 ರನ್ ಬಾರಿಸಿ ಪ್ರಥಮ ಇನ್ನಿಂಗ್ಸ್ ಅನ್ನು ಅಂತ್ಯಗೊಳಿಸಿತ್ತು. ಇಂಗ್ಲೆಂಡ್ ತಂಡ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 235 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನತ್ತಿದಂತ ಟೀಮ್ ಇಂಡಿಯಾ ಕೊನೆಯ ದಿನದಾಟದಲ್ಲಿ 5 ವಿಕೆಟ್ ಕಳ್ಕೊಂಡು 174 ರನ್ ಗಳಿಸಿ ಪಂದ್ಯವನ್ನ ಡ್ರಾ ಮಾಡ್ಕೊಂಡಿದ್ರು. ಈ ಡ್ರಾ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಟೀಮ್ ಇಂಡಿಯಾದ ಅತಿ ಶ್ರೇಷ್ಠ ಸಾಧನೆಯಾಗಿದೆ. ಮೊದಲೇ ಇಂಗ್ಲೆಂಡ್ ನಲ್ಲಿ ಟೆಸ್ಟ್ ಆಡೋದಂದ್ರೆ ಭಾರತಕ್ಕೆ ಸಾಲು ಸಾಲು ಸವಾಲುಗಳೇ ಇರುತ್ತೆ. ಈ ಬಾರಿ ಕೂಡ ಅದೇ ಆಗ್ತಾ ಇದೆ. ತವರಿನಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಬಂದಿರುವಂತ ಇಂಗ್ಲೆಂಡ್ ತಂಡ ಈ ಸಲವೂ ಕೂಡ ಅದೇ ಹುಮ್ಮಸ್ಸಿನಲ್ಲಿದೆ. ಹಾಗೇನಾದ್ರೂ ಈ ಬಾರಿ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಭಾರತ ತಂಡ ಗೆಲುವನ್ನ ದಾಖಲು ಮಾಡಿದ್ರೆ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಶುಭ್ಮನ್ ಗಿಲ್ ಈ ಐತಿಹಾಸಿಕ ಸಾಧನೆಯ ಕ್ಯಾಪ್ಟನ್ ಆಗಲಿದ್ದಾರೆ. ಒಟ್ನಲ್ಲಿ ಈ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಲೀಡ್ಸ್ ನಲ್ಲಿ ಮುಗಿದಿದ್ದು ಸೋಲನ್ನ ಕಂಡಿದೆ ಭಾರತ. ಇದೀಗ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೆ ಬರ್ಮಿಂಗ್ಹ್ಯಾಮ್ ಆತಿಥ್ಯ ವಹಿಸ್ತಾ ಇದೆ. ಇನ್ನು 3ನೇ ಟೆಸ್ಟ್ ಪಂದ್ಯ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿದೆ. ಹಾಗೆ 4ನೇ ಪಂದ್ಯವು ಮ್ಯಾಂಚೆಸ್ಟರ್ ನಲ್ಲಿ ನಡೆಯಲಿದ್ದು 5ನೇ ಪಂದ್ಯ ಲಂಡನ್ನ ಕೆನಿಂಗ್ಟನ್ ಓವಲ್ ಮೈದಾನದಲ್ಲಿ ನಡೆಯಲಿದೆ. ಈ ಸರಣಿಯಲ್ಲಿ ಗೆದ್ದವರಿಗೆ ಬಂಪರ್ ಗಿಫ್ಟ್ ಕೂಡ ಸಿಗಲಿದೆ. ಅದೇನಂದ್ರೆ ಭಾರತ ವರ್ಸಸ್ ಇಂಗ್ಲೆಂಡ್ ಸರಣಿಯೊಂದಿಗೆ 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಶುರುವಾಗ್ತಾ ಇದೆ. ಈ ಸರಣಿ ಗೆದ್ದು ಶುಭಾರಂಭಕ್ಕೆ 2 ತಂಡಗಳು ಕಾಯ್ತಾ ಇರೋದ್ರಿಂದ ಎರಡನೇ ಪಂದ್ಯದ ರಿಸಲ್ಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಮಸ್ಕಾರ.